ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಯುದ್ವಿ ಗೌಡಾಸ್ ವ್ಲಾಗ್. ಇವತ್ತು ನಾನು ಬ್ರೇಕ್ಫಾಸ್ಟು ಮತ್ತು ನನ್ನ ಮಗಳು ಲಂಚ್ ಬಾಕ್ಸು ಎರಡಕ್ಕೂ ಸೇರಿ ಚಪಾತಿ ಮತ್ತು ಪನ್ನೀರ್ ಗ್ರೇವಿ ಮಾಡೋಣ ಅಂದ್ಕೊಂಡಿದ್ದೀನಿ. ಅದಕ್ಕೆ ಇಲ್ಲಿ ಸ್ವಲ್ಪ ಚಪಾತಿ ಹಿಟ್ಟನ್ನ ಫಸ್ಟು ಮಿದ್ಬಿಟ್ಟು ಒಂದು ಹಾಫ್ ಆನ್ ಅವರ್ ನೆನೆಯೋದಕ್ಕೆ ಅಂತ ಇಡ್ತಾಯಿದ್ದೀನಿ. ಅದು ಇಲ್ಲಾಂದರೆ ಆವಾಗಲೇ ಮಾಡಿದ್ರೆ ಸ್ವಲ್ಪ ರಫ್ ಆಗಿ ಬರುತ್ತೆ. ಸೊ ಅದಕ್ಕೋಸ್ಕರ ಇಲ್ಲಿ ಪನ್ನೀರ್ ಗ್ರೇವಿ ಮಾಡೋದಕ್ಕೆ ಒಂದು ಪ್ಯಾನ್ಗೆ 1 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ ಒಂದು 10 ಎಸ್ಲು ಬಿಡಿಸಿರೋ ಅಂಥ ಬೆಳ್ಳುಳ್ಳಿ ಸಿಪ್ಪೆ ಬಿಡಿಸಿದ್ದೀನಿ ಫುಲ್ಲು, ಮತ್ತು ಒಂದು ಅರ್ಧ ಇಂಚು ಶುಂಠಿ ಹಾಕ್ಕೊಂಡಿದ್ದೀನಿ. ಅದು ಸ್ವಲ್ಪ ಬೆಳ್ಳುಳ್ಳಿ ಕಲರ್ ಚೇಂಜ್ ಆಗೋ ತನಕ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಬೆಳ್ಳುಳ್ಳಿ ಮತ್ತು ಶುಂಠಿ ಇನ್ನೇನು ಕಲರ್ ಚೇಂಜ್ ಆಯಿತು ಅನ್ನೋವಾಗ ಅದಕ್ಕೆ ನಾನು ಒಂದು ದಪ್ಪ ಸೈಜ್ ಈರುಳ್ಳಿ ತೊಗೊಂಡಿದ್ದೀನಿ, ಮತ್ತು ಒಂದು 6-7 ಗೋಡಂಬಿ ತೊಗೊಂಡಿದ್ದೀನಿ, ಮತ್ತು ಸಣ್ಣದು 2 ಟೊಮೊಟೊ ತೊಗೊಂಡಿದ್ದೀನಿ, ಆ್ಯಪಲ್ ಟೊಮೊಟೊ. ಅದಷ್ಟನ್ನು ಹಾಕಿ ಸ್ವಲ್ಪ ಬಾಡಿಸ್ಬೇಕು. ಟೊಮೊಟೊ ಮತ್ತು ಈರುಳ್ಳಿ 2 ಸಾಫ್ಟ್ ಆಗಬೇಕು, ಅಲ್ಲಿ ತನಕ ಅದನ್ನು ಸ್ವಲ್ಪ ಬಾಡಿಸ್ಬೇಕು. ನೆಕ್ಸ್ಟ್ ಅದೆರಡೂ ಸಾಫ್ಟಾಗಿ ಬೆಂದಮೇಲೆ ಫ್ಲೇಮ್ನ ಆಫ್ ಮಾಡಿ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡಬೇಕು. ಅದು ತಣ್ಣಗಾದ್ಮೇಲೆ ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ನೀಟಾಗಿ ಪೇಸ್ಟ್ ಮಾಡಬೇಕು. ಫುಲ್ಲು ನುಣ್ಣಗೆ ಹಾಕಬೇಕು, ಅದು ಅಷ್ಟು ಪೇಸ್ಟ್ ಮಾಡಬೇಕು. ನೆಕ್ಸ್ಟು ಅದನ್ನು ಗ್ರೈಂಡ್ ಮಾಡಿಬಿಟ್ಟು ಈ ಕಡೆ ಒಂದು ಅದೇ ಪ್ಯಾನ್ಗೆ ಎಣ್ಣೆ ಹಾಕ್ಕೊಂಡು, ಎಣ್ಣೆ ಬಿಸಿ ಆದಮೇಲೆ ಒಂದು ಪಲಾವ್ ಎಲೆ ಹಾಕ್ಕೊಳ್ಳೋಣ. ನೆಕ್ಸ್ಟು ಅದಕ್ಕೆ ಒಂದು ಸಣ್ಣ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ. ಆ ಈರುಳ್ಳಿ ಹಾಕ್ಕೊಳ್ಳೋಣ. ಆ ಈರುಳ್ಳಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗಲಿ, ಸ್ವಲ್ಪ ಫ್ರೈ ಆಗಲಿ. ನೆಕ್ಸ್ಟು ಅದು ಈರುಳ್ಳಿ ಫ್ರೈ ಆಗೋ ಅಷ್ಟರಲ್ಲಿ ಆ ಕಡೆ ಆವಾಗಲೇ ಜಾರ್ಗೆ ಹಾಕಿಟ್ಟಿದ್ವಲ್ಲ ಅದನ್ನು ಗ್ರೈಂಡ್ ಮಾಡ್ಕೊಂಬರೋಣ. ನೆಕ್ಸ್ಟು ಅದು ಗ್ರೈಂಡ್ ಆಗೋ ಅಷ್ಟರಲ್ಲಿ ಈ ಕಡೆ ಈರುಳ್ಳಿನೂ ಸ್ವಲ್ಪ ಕಲರ್ ಚೇಂಜ್ ಆಗಿರುತ್ತೆ. ಆ ಗ್ರೈಂಡ್ ಮಾಡಿರೋ ಅಂಥ ಮಿಕ್ಸರ್ನ ಈರುಳ್ಳಿ ಒಳಗಡೆ ಹಾಕೋಣ. ನಿಮಗೆ ಬೇಕಂದರೆ ಗ್ರೈಂಡ್ ಮಾಡೋಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಬೇಕಿದ್ದರೆ ಹಾಕೋಬೋದು, ಬಟ್ ನಾನಿಲ್ಲಿ ಯೂಸ್ ಮಾಡಿಲ್ಲ. ನಿಮಗೆ ಇಷ್ಟ ಇದ್ದರೆ ಕೊತ್ತಂಬರಿ ಸೊಪ್ಪು ಅದ್ರ ಫ್ಲೇವರ್ ಎಲ್ಲ ಬೇಕಿದ್ದರೆ ಹಾಕ್ಕೊಳ್ಳಿ. ನೆಕ್ಸ್ಟು ಅದು ಸ್ವಲ್ಪ ಫ್ರೈ ಆದಮೇಲೆ ನಿಮಗೆ ಕನ್ಸಿಸ್ಟೆನ್ಸಿ ಎಷ್ಟು ಬೇಕು ನೋಡಿಕೊಂಡು ನೀರು ಹಾಕ್ಕೊಳ್ಳಿ. ಗೋಡಂಬಿ ಎಲ್ಲ ಹಾಕಿರೋದ್ರಿಂದ ಸ್ವಲ್ಪ ಬೇಯ್ತಾ ಗಟ್ಟಿಯಾಗುತ್ತೆ. ನೋಡ್ಕೊಂಡು ನಿಮ್ಮ ಕನ್ಸಿಸ್ಟೆನ್ಸಿಗೆ ತಕ್ಕನಾಗೆ ನೀರು ಹಾಕ್ಕೊಳ್ಳಿ. ನೆಕ್ಸ್ಟು ಅದಕ್ಕೆ ಖಾರಕ್ಕೆ ನಾನು ಚಿಲ್ಲಿ ಪೌಡ್ರು ಹಾಕ್ತಾಯಿದ್ದೀನಿ, ಇದು ಮನೇಲೇ ಮಾಡಿರೋ ಅಂಥದ್ದು, ಮತ್ತು ಒಂದು ಸ್ವಲ್ಪ ಧನಿಯಾ ಪುಡಿ ಹಾಕ್ತಾಯಿದ್ದೀನಿ. ನಾನಿಲ್ಲಿ ಗರಂ ಮಸಾಲ ಏನೂ ಯೂಸ್ ಮಾಡ್ತಾಯಿಲ್ಲ, ನಿಮಗೆ ಬೇಕಂದರೆ ಗರಂ ಮಸಾಲನೂ ಹಾಕೋಬೋದು. ಮತ್ತು ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ನಿಮ್ಗೆ ನೋಡಿ ಎಷ್ಟು ಬೇಕು ರುಚಿಗೆ ಅಷ್ಟು ಉಪ್ಪು ಹಾಕ್ಕೊಳ್ಳಿ. ನೀವು ಗ್ರೇವಿ ಎಷ್ಟು ಮಾಡಿರ್ತೀರ ಅದ್ರ ತಕ್ಕನಾಗಿ. ನೆಕ್ಸ್ಟ್ ಈ ಮಸಾಲೆ ಎಲ್ಲ ಸ್ವಲ್ಪ ಅದು ಹಸಿ ವಾಸನೆ ಹೋಗೋಷ್ಟು ಬೇಯಲಿ, ಒಂದು ಕುದಿ ಬರಲಿ. ನೆಕ್ಸ್ಟ್ ಅದು ಸ್ವಲ್ಪ ಕುದ್ಮೇಲೆ ನೀವು ಫ್ರೆಶ್ ಕ್ರೀಮ್ ಇದ್ದರೆ ಯೂಸ್ ಮಾಡ್ಬೋದು. ಬಟ್ ನಮ್ಮನೆ ಇರಲಿಲ್ಲ, ನಾನು ಅದಕ್ಕೆ 1 ಸ್ಪೂನ್ ಮೊಸರು ಯೂಸ್ ಮಾಡ್ತಾಯಿದ್ದೀನಿ. ಅದು ಸ್ವಲ್ಪ ಮೊಸರು 1 ಸ್ಪೂನ್ ಹಾಕಿದ್ಮೇಲೆ ಪನ್ನೀರನ್ನ ನಾನು ಸಣ್ಣದಾಗಿ ಕ್ಯೂಬ್ಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆ ಪನ್ನೀರ್ ಹಾಕೋಣ. ನಿಮಗೆ ಪನ್ನೀರ್ ಇಲ್ಲ, ನಾವು ಪನ್ನೀರ್ ಬೇಡ ಅಂದರೆ ಬೇಯಿಸಿರೋಂಥ ಬಟಾಣಿ ಅಥವಾ ಹಸಿ ಬಟಾಣಿ, ಕ್ಯಾಪ್ಸಿಕಮ್ಮು, ಆಲೂಗಡ್ಡೆ ಏನು ಬೇಕಿದ್ರೂ ಯೂಸ್ ಮಾಡ್ಬೋದು. ಅದನ್ನು 1-2 ಮಿನಿಟ್ಸ್ ಫ್ರೈ ಮಾಡಿದ್ರೆ ಸಾಕು, ಪನ್ನೀರ್ ಬೆಂದ್ಕೊಳ್ಳುತ್ತೆ. ಅದಾದಮೇಲೆ ಚಪಾತಿ ರೆಡಿ ಮಾಡ್ತಾಯಿದ್ದೀನಿ. ಈ ಕಡೆ ನನ್ನ ಮಗಳು ಲಂಚ್ ಬಾಕ್ಸ್ಗೆ ಸೌತೆಕಾಯಿ, ಅವಳಿಗೆ ಸೌತೆಕಾಯಿ ಅಂದರೆ ತುಂಬಾ ಇಷ್ಟ, ಮತ್ತು ಒಂದು ಅರ್ಧ ಚಪಾತಿ ಸ್ವಲ್ಪ ಗ್ರೇವಿ ಹಾಕಿದ್ದೀನಿ. ಇವತ್ತು ತರಕಾರಿ ಫ್ರೂಟ್ಸ್ ಏನೂ ಹಾಕಿಲ್ಲ, ಅವಳಿಗೆ ಬೆಳಗ್ಗೆನೇ ಇವತ್ತು ಹೆವಿ ಆಗಿದೆ ಸ್ವಲ್ಪ. ಸೊ ಅದಕ್ಕೋಸ್ಕರ ಬೇಗನೆ 10:30, 11ಗೆಲ್ಲ ಅವ್ರಿಗೆ ಬಿಡ್ತಾರೆ. ಸೊ ಅದಕ್ಕೋಸ್ಕರ ನೋಡಿ, ಇದು ನನ್ನ ಮಗಳದು ಡೈಲಿ ಮಾರ್ನಿಂಗ್ ರೋಟೀನು. ಎದ್ದ ತಕ್ಷಣ ಒಂದು ಗ್ಲಾಸ್ ನೀರು ಕುಡಿತಾಳೆ, ಸ್ನಾನ ಎಲ್ಲ ಆದಮೇಲೆ. ಅವಳು ಎದ್ದ ತಕ್ಷಣ ಒಂದು 5 ಮಿನಿಟ್ಸ್ ಸೋಫಾ ಮೇಲೆ ತೂಗುಡಿಸ್ಕೊಂಡು ಕೂತ್ಕೊಂಡು ಆಮೇಲೆ ಹೋಗಿ ಸ್ನಾನ ಮಾಡ್ಕೊಂಬಂದು ಒಂದು ಗ್ಲಾಸ್ ನೀರು ಕುಡಿತಾಳೆ. ಅದಾದಮೇಲೆ ಒಂದು ಫುಲ್ಲು ಕರ್ಬೇವಿನ ಸೊಪ್ಪು ಇದು ಬರುತ್ತಲ್ಲ, ಅಷ್ಟು ಫುಲ್ಲು ಕರ್ಬೇವಿನ ಸೊಪ್ಪು ತಿಂತಾಳೆ. ಇವಾಗ ಅವಳಿಗೆ 4 ಇಯರ್ಸ್ ಆಗ್ತಾ ಬಂತು. ಅವಳು 1 ವರ್ಷದಿಂದ, ಅಂದರೆ ಅವಳಿಗೆ 3 ಇಯರ್ಸ್ ಇದ್ದಾಗಿಂದನೂ ಕರ್ಬೇವಿನ ಸೊಪ್ಪು ತಿಂತಾಯಿದ್ದಾಳೆ. ಅವಳಿಗೂ ಇಷ್ಟ ಆಗ್ತಾರಿಲ್ಲ, ಬಟ್ ಕೂದಲು ಚೆನ್ನಾಗಿ ಬೆಳೆಯುತ್ತವ, ಸ್ಕಿನ್ ಚೆನ್ನಾಗಾಗುತ್ತೆ ಈ ಥರ ಎಲ್ಲ ಹೇಳಿದ್ರೆ ಬೇಕಿದ್ದರೆ ಹಸಿ ತರಕಾರಿ ಸೊಪ್ಪು ಎಲ್ಲ ತಿಂತಾಳೆ. ಸೊ ಬ್ರೇಕ್ಫಾಸ್ಟು ತಿಂತಾಯಿದ್ದಾಳೆ, ಡ್ರೈ ಫ್ರೂಟ್ಸು, ಸೌತೆಕಾಯಿ, ಚಪಾತಿ, ಮತ್ತು ನನಗೆ ಬೇಡ ಅಂತ ಅಳ್ತಾ ಇದ್ದಾಳೆ. ನೋಡಿ, ಇವಳು ನನ್ನ ಚಿಕ್ಕ ಮಗಳು ಅವಳನ್ನ ಎಳ್ದು ಕೆಳಗಡೆ ಹಾಕ್ಬಿಟ್ಟು ಕೂಮ್ ಕಿತ್ಕೊತಾ ಇದ್ದಾಳೆ, ಅವಳು ಬಾಚ್ಕೊಳ್ಳೋದಕ್ಕೆ ಅಂದ್ಬಿಟ್ಟು.
ಹಂಗೆ ಅವಳಿಗೇನು ಹಿಡ್ದಿರ್ತಾಳೋ ಇವಳಿಗೂ ಬೇಕು, ಇವಳ ಹತ್ರ ಏನಿರುತ್ತೋ ಅವಳಿಗೂ ಬೇಕು. ದಿನ ಇದೇ ಗಲಾಟೆ ಮನೇಲಿ. ಅವಳು ಇವತ್ತು ನನ್ನ ರಿಂಗ್ ಲೈಟ್ ತರಿಸ್ತಿದ್ದೆ ಹೊಸ್ದಾಗಿ ನೆನ್ನೆ. ಸೊ ಅದನ್ನು ಹಾಕಿ ವೀಡಿಯೋ ಮಾಡ್ತಾಯಿದ್ದೀನಿ. ಇಷ್ಟು ದಿನ ನಾನು ಹಾಲಲ್ಲೆಲ್ಲ ವೀಡಿಯೋ ಮಾಡ್ತಾಯಿರಲಿಲ್ಲ. ಅದಕ್ಕೆ ನನ್ನ ಮಗಳು ಆಶ್ಚರ್ಯವಾಗಿ ನೋಡ್ತಾಯಿದ್ದಳು, ಏನಿದು ಈ ಥರ ಇದೆ ಅಂತ. ಇವಳನ್ನ ರೆಡಿ ಮಾಡಿ ತಿನ್ನಿಸಿ ಇವಳಿಗೆ ತಲೆ ಬಾಚೋದು, ಶೂ ಹಾಕೋದು ಅಂದರೆ ಅಯ್ಯೋ ಒಂದೊಂದು ಸಲ ಇಷ್ಟು ಚಿಕ್ಕ ಮಕ್ಳನ್ನ ಯಾಕದು ಸ್ಕೂಲಿಗೆ ಕಳಿಸ್ತೀವಪ್ಪ, ನಾವು ಹೋಗ್ತಾ ಇದ್ವಲ್ಲ 1ನೇ ಕ್ಲಾಸ್ಗೆ 6 ವರ್ಷ ಆದಮೇಲೆ, ಆ ಥರ ಹೋದರೆ ಚೆನ್ನಾಗಿರುತ್ತೆ ಅನಿಸುತ್ತೆ. ತಲೆ ಬಾಚಕ್ಕೆ ಇಲ್ಲಿ ಇಷ್ಟು ಶಾರ್ಟ್ ಆಗಿ ಹಾಕಿದ್ದೀನಿ, ಒಂದು 5-10 ನಿಮಿಷ ಅಷ್ಟು ಟೈಮ್ ಬೇಕು. ಇವಳು ಬರ್ತಾಳೆ, ಅವಳೆಲ್ಲಿರ್ತಾಳೋ ನಾನೆಲ್ಲಿರ್ತೀನೋ ನನ್ನ ಚಿಕ್ಕ ಮಗಳೂ ಅಲ್ಲೇ ಬರ್ತಾಳೆ. ಇವತ್ತು ಹೊಸ್ದಾಗಿ ರಿಂಗ್ ಲೈಟ್ ಇಟ್ಟಿದ್ದೀನಿ. ಸೊ ಅದಕ್ಕೆ ನನ್ನ ಚಿಕ್ಕ ಮಗಳು ಆಶ್ಚರ್ಯವಾಗಿ ನೋಡೋದು, ಇಟ್ಕೊಳ್ಳೋದು, ಹಾಯ್ ಮಾಡೋದು, ಇದೇನು ಹಿಂಗಿದೆ ಅಂತ. ಅವಳಿಗೆ ಫುಲ್ಲು ಆಶ್ಚರ್ಯ ಆಗಿಬಿಟ್ಟಿದೆ ಏನಿದು ಅಂತ. ಹಂಗೇ ಯಾರೆಲ್ಲ ವೀಡಿಯೋ ನೋಡ್ತಿದ್ದೀರೋ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.